25-26ರ ವರ್ಷಕ್ಕೆ ತಾವುಗಳೆಲ್ಲ ಆಗಮಿಸಿ ಮಾರ್ಗದರ್ಶನ ನೀಡಿ ಸೈಲೆಂಟ್ ದಯವಿಟ್ಟು ಎಲ್ಲರೂ ಎದ್ದು ನಿಂತು ಒಂದು ನಿಮಿಷ ಪ್ರಾರ್ಥನೆ ಅಧಿಕಾರ ಹರ್ಷಿತಾರ್ ಅವರು ಈ ದಿನ ಪದವಿಯನ್ನ ತಗೊಳ್ತಾ ಇದ್ರು ಕೂಡ ಸುಮಾರು 1 ತಿಂಗಳ ಮುಂಚಿತವಾಗಿಯೇ ಎಲ್ಲ ಪ್ರಾಜೆಕ್ಟ್ಗಳಲ್ಲಿ ಅವರು ನಡೆಸ್ತಾ ಬರ್ತಾ ಇದ್ದಾರೆ. 1 ತಿಂಗಳು ಸತತವಾಗಿ ಹಲವಾರು ಭುವನೇಶ್ ಅವರು ನನಗೆ ಕೊಟ್ಟರೆ ಸಜ್ಜನಾದಂತಹ ಶಿವಕುಮಾರ್ ಸರ್ ಅವರೇ 2024-25ನೇ ಸಾಲಿನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂತಹ ಭುವನೇಶ್ ಅವರೇ, ಸೆಕ್ರೆಟರಿಯಾಗಿ ಕಾರ್ಯನಿರ್ವಹಿಸಿದ ಪರಮೇಶ್ ಅವರೇ, ಟ್ರೆಜರರ್ ಆಗಿ ಕಾರ್ಯನಿರ್ವಹಿಸಿದಂತಹ LC ರಾಜು ಅವರೇ ಹಾಗೂ ನಮ್ಮ ಜೊತೆ ಪತ್ರಗಳನ್ನು ಮಾಡಿದಂತಹ ಈ ಸಾಲಿನ ಸೆಕ್ರೆಟರಿ ಆದಂತಹ ಬ್ರಿಗೇಡಿಯರ್ KS ಯೋಗೇಶ್ ಅವರೇ, ಪ್ರಚಾರವಾದಂತಹ ಗಮನವನ್ನು ವಹಿಸಲಿಕ್ಕೆ ಅಥವಾ ಮುಂಚೂಣಿಯಲ್ಲಿ ನಿಂತು ಹೋಗಲಿಕ್ಕೆ ಬಹಳ ಸಂತೋಷವನ್ನು ಪಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ರೋಟರಿ ಬಗ್ಗೆ ನಾನು ಹೇಗೆ ಆಕರ್ಷಿತನಾದೆ ಅಂತ ಹೇಳಿ ಸಣ್ಣದಾಗಿ ಹೇಳುವುದರ ಮೂಲಕ ನನ್ನ ಒಂದೆರಡು ಮಾತುಗಳನ್ನು ಹೇಳ್ತೇನೆ. ಭಾರತೀಯ ದಿನಗಳಲ್ಲೇ ಕೂಡ ರೋಟರಿಯ ಒಂದು ಪತ್ರಿಕಾ ವರದಿ, ರೋಟರಿ ಸಂಸ್ಥೆಯ ಕಾರ್ಯವೈಖರಿಯನ್ನು ಪತ್ರಿಕಾ ವರದಿಗಳನ್ನು ಗಮನಿಸಿ ಬಾಲ್ಯದಲ್ಲಿ ಆಕರ್ಷಿತನಾಗಿತ್ತೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ, ಹೆಮ್ಮೆ ಪಡ್ತೇನೆ. ತದನಂತರ ರೋಟರಿ ಸಂಸ್ಥೆಯ ಕಾರ್ಯಚಟುವಟಿಕೆಯನ್ನು ಕಣ್ಣಾರೆ ನೋಡಿದ ಮೇಲೆ ಏನು ಮನುಕುಲದ ಸೇವೆ, ಮಾತೃತ್ವ, ವಿಶ್ವಶಾಂತಿ ಹಾಗೂ ಅಂತಾರಾಷ್ಟ್ರೀಯ ತಿಳುವಳಿಕೆ, ಇದರ ಬಗ್ಗೆ ರೋಟರಿ ಸಂಸ್ಥೆ ಹೊಂದಿರತಕ್ಕಂತಹ ಒಂದು ಕಾಳಜಿ ಹಾಗೂ ಏನು ಸಮಾನ ಮನಸ್ಕರು ಮನೋಭಾವ ಹೊಂದಿರತಕ್ಕಂಥ ಸಮಾನ ಮನಸ್ಕರ ವೇದಿಕೆ ರೋಟರಿ ಅನ್ನೋದನ್ನ ನಾನು ಮನಗಂಡು ಈ ವೇದಿಕೆ ಇದ್ದರೆ ಅಥವಾ ಈ ಒಂದು ಸಂಸ್ಥೆ ಇದ್ದರೆ ಒಂದಷ್ಟು ಸೇವೆಯ ಸಾರ್ಥಕ್ಯತೆಯನ್ನು ನಾವು ಪಡೆಯಬಹುದು ಅನ್ನೋ ಉದ್ದೇಶದಿಂದ ನಾನು ಈ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸಬೇಕು ಅಂತ ಹೇಳಿ ಆಸೆ. ಇಂಟ್ರೊಡಕ್ಷನ್ ಮಾಡಬೇಕು ಹೇಳಿದ್ರು, ಬಟ್ ಎವ್ರಿ ಡೇ ಐ ಲಿಸನ್ ಟು 8:30 ಟೆಕ್ ಟಾಕ್ ಅಂತ ಹೇಳ್ಬಿಟ್ಟು ಬಹಳ ಚೆನ್ನಾಗಿ ಅವರು ಅಗ್ರಿಕಲ್ಚರ್ ಬಗ್ಗೆ ಮಾತಾಡ್ತಾರೆ, ಅವರೊಂದು ಸೈನ್ಸ್ ಬಗ್ಗೆ ಮಾತಾಡ್ತಾರೆ, ಟೆಕ್ನಾಲಜಿ ಬಗ್ಗೆ, ಇವತ್ತಿನ ಸ್ಟಾರ್ಟ್ಅಪ್ ಬಗ್ಗೆ, ಇವತ್ತಿನ ಉದ್ಯಮಶೀಲತೆ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ವಿಜಯ್ ಅವರೇ ಇದೊಬ್ಬ ಆಧಾರ ಸ್ತಂಭ ಅಂತ ಹೇಳ್ಬೋದು ನಮ್ಮ ಸಂಸ್ಥೆಗೆ ಮತ್ತು ನಮ್ಮ ಇಡೀ ಡಿಸ್ಟ್ರಿಕ್ಟಿಗೆ. ಇದೇ ವೇದಿಕೆಯಲ್ಲಿ ನಂದಗೋಪುರದಲ್ಲಿ ಒಂದು ವಿಜೃಂಭಣೆ ಕಾನ್ಫರೆನ್ಸ್ ಮಾಡಿದ್ದು ನಮ್ಮ ರಮೇಶ್ ಸರ್ ಸಭೆಯಲ್ಲಿ. ನಮ್ಮ ಕಾನ್ಫರೆನ್ಸ್ ಕಮಿಟಿ ಚೇರ್ಮನ್ ಈಗ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಜಲೇಂದ್ರ ಅವರೇ MSc ಪದವಿ ಪಡೆದಿದ್ದಾರೆ. ಅದೇ ಮೈಸೂರು ಹಿಂದಿ ಪ್ರಚಾರ ಪರಿಷತ್ನ ಹಿಂದಿ ರತ್ನ ಪದವಿ. ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮದ ಯಶಸ್ವಿ ಕಾರಣಕರ್ತರಾಗಿದ್ದರೆ ಅವರು ಕೂಡ ತುಂಬ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ ಎದ್ದು ಮಾತಾಡ್ಕೊಂಡು ರಮೇಶ್